ನಿಮಿಷ 5 ನಿಮಿಷ ಅಂತಂದು ಅಂದಿರಿ. 5 ನಿಮಿಷ ಅಷ್ಟ ಮಾತಾಡ್ಬೇಕು, ಬರ್ತಿರ್ಬೇಕು. ನಾನಂತರೂ ಅದಕ್ಕಿಂತ ಜಾಸ್ತಿ ನಿಂತಿ ಅಂದ್ರೆ ಕರ್ಕೊಂಡೋಗಿ ಹೊರಗೆ ಹಾಕ್ತೀನಿ. ಹೇಳಿ ನೋಡು. ಆತ್ರಿ ಮೇಡಮ್ರೆ, 5 ನಿಮಿಷ ಕೊಡ್ರಿ ಸಾಕು. ನಾನು ನಮ್ಮವ್ವ ನಮ್ಮಪ್ಪ ನನ್ನ ತಮ್ಮನ ಜೊತೆ ಮಾತಾಡಿ ಹೋಗ್ಬಿಡ್ತೇನೆ. ಅಪ್ಪ ಅವ್ವ ಎಲ್ಲ ಹೆಂಗದಿರಿ? ಆರಾಮದಿರ? ಏನರಾಮ ಏನ ಈ ವಯಸ್ಸಿನಾಗ ಯಾ ಕರ್ಮಕ್ಕ ಏನ ಬಂದು ಜೈಲಾಗದಿ ನೋಡು. ಲೇ ನಿನ್ನ ಮಗಕ್ಕೆ ಏನತ್ಲಿ? ಏನಾಗಿತ್ತು? ಕಣ್ಣು ಏನಾಗೈತಿ? ಕಪಾಳಕ್ಕೆ ಏನವು? ಬಾರ ಏನಾತ? ನಿನ್ನ ಗಂಡ ಏನ್ರಿ ಹೊಡೆದ್ನ ಏನು? ಆತೊಬ್ಬತ್ನ ಅಲ್ಲ, ಇಡೀ ಮನೆ ಮಂದಿನ ನನ್ನ ಹೊಡ್ಯಾಕ ಬಂದಿದ್ರು. ನಾನು ಸರಿಯಾಗಿ ಮಾತಾಡಿ ಬಂದೀನಿ. ಅಕ್ಕ ಯಾವ್ದ ಕಾರಣಕ್ಕೂ ಬಿಡ್ಬೇಡಕ್ಕ ನೀನು ಅಂತನ. ಎಲ್ಲ ಆಗಿರದ ನಿನಗೆ ಮುದುಕದನಲ್ಲ ನಿನ್ನ ಗಂಡ, ಅವನಿಂದ ನಾನು ಈ ಜಾಗದಾಗ ಇವತ್ತು ಅದೀನಿ ಅಂದ್ರ ಅದ ಕಾರಣನ ನಿನ್ನ ಗಂಡ. ಯಾವ್ದ ಕಾರಣಕ್ಕೂ ಅವ್ನು ಬಿಡ್ಬೇಡ. ಬಾಯ್ ಮುಚ್ಚಲ ಸಾಕು. ಎಲ್ಲ ಆಗಿದ್ದು ನಿನ್ನಿಂದ, ನನ್ನ ಗಂಡನಿಂದ ಅಲ್ಲ. ಈಗೂನು ನಿನ್ನ ನಮ್ಮವ್ವನ ನಮ್ಮಪ್ಪನ ಸಪೋರ್ಟ್ ಮಾಡಿ ಮಾತಾಡಿ ಹೊಡೆಸ್ಕೊಂಡು ಹೇಟ್ ತಿಂದು ನಾ ಬಂದು ನಿಂತೀನಿ. ಈಗ ನೋಡು, ಜಾಸ್ತಿ ನಾನು ಮಾತಾಡೋಕ್ಕಾಗಲ್ಲ. ನನಗೆ ಮೇಡಮ್ ಅವ್ರು ಕೊಟ್ಟಿರೋದು 5 ನಿಮಿಷ. ನಾ ಹೇಳೋದನ್ನ ತಾಳ್ಮೆಯಿಂದ ಕೇಳು. 1 ರೂಪಾಯಿ ಇಟ್ಟಿ ನೀನು ಎಲ್ಲ ಅಳದು ಆಸ್ತಿನ ಅಷ್ಟು ಜೂಜ್ನ ಕಳೆದಿಟ್ಟಿದಿ. ಈಗ ನಾ ಎಲ್ಲಿಂದ ಬೇಲ್ ಮಾಡಲಿ ನಿನಗೆ? ಅದ್ರಾಗ ನಿನ್ನ ಮೇಲೆ ಕೇಸ್ ಇರೋದು ಅಟೆಂಪ್ಟ್ ಟು ಮರ್ಡರ್. ಎಷ್ಟು ಖರ್ಚಾಗತ್ತೆ ಗೊತ್ತಾ ಬೇಲಿಗೆ? ನಿನಗೇನ್ರ ಖಬರ್ ಐತಾ? ನನಗೆ ಫೋನ್ ಮಾಡಿ ಹೇಳ್ಬಿಟ್ಟು ಅಕ್ಕ ಅರೇಂಜ್ ಮಾಡ್ಬಿಡಕ್ಕ ನನಗೆ ಬೇಲು ಅಂತಂದು. ಎಲ್ಲಿಂದ ಅರೇಂಜ್ ಮಾಡ್ತಾರೆ ನಿನಗೆ ಬೇಲಿಗೆ? ರೊಕ್ಕ ಕೊಟ್ಟಿರೋದಿಲ್ಲ, ಕೊಟ್ಟು ಬಿಡೋದು ಏನು? ಪುಕ್ಷಟ್ಲಿ ಬಿಡಕದ ನಿಮ್ಮ ಮಾವನ ಮನೆ ಕೆಟ್ಟದನ? ಮನಿನ ಮಾರಿ ಬಿಡ್ಬೇಕಿಲ್ಲ ಯವ್ವ ಅದನ್ನ. ಯಾವ ಮನಿ ಮಾಡ್ತೀಪ್ಪ ನೀನು? ಯಾವ ಮನಿ ಮಾಡ್ತಿ ಹೇಳಿ ನೀನು? ಈ ಗಿಡ ಮನಿ ಮ್ಯಾಗ ಒಂದು 4 ಮಂದಿ ಹತ್ರ ತಗೊಂಡು ನಾನು ಸಾಲ ಇವ. ಅವ್ರು ಓಸರು ನಾ ಮಾರಕ್ ಹೋದ್ರೆ ನನ್ನ ಮನಿ ನಿನ್ನ ಮನಿ ಅಂತ ಗುದ್ದಾಡಕತ್ತಾರ. ಓಸು ಏನಿದ್ವಲ್ಲ ಸಾಮಾನ ಅಷ್ಟನ್ನು ಹೊರಗೆ ಹಾಕ್ಯಾರ ಅವರು. ಏನೂ ಇಲ್ಲ, ಮನಿ ಖಾಲಿ ಮಾಡ್ಕೊಂಡು ನಮಗೆ ಇಟ್ಟು ಬರ್ಬೇಕು. ನಾವೆಲ್ಲ ಈ ಮನಿ ಮಾರಿ ಹಂಚ್ಕೊಂತೀವಿ. ಉಳಿದಿದ್ದಕ್ಕ ಈಗ ಇನ್ನೇನ್ರ ಆಸ್ತಿ ಐತೆ ಅಂತ ಸಾಮಾನ ಗಿಮಾನ ಓಸು ತಗೊಂಡೋಗ್ಯಾರ. ಇನ್ನೂ ಕಮ್ಮಿ ಆಗುತ್ತಂತ. ಎಲ್ಲ ಮಾರಿದ್ರು ಅವ್ರ ಸಾಲ ತೀರೋದಲ್ಲ ಅಂತ ನೋಡು. ಈಗ ಅವ್ರಿಗೂ ನಮ್ಮ ಸಾಲ ಕೊಡುವಂತ ಅವ್ರು ದಿನ ಬೆಳಗಾದ್ರೆ ನನ್ನ ಮನಿ ಮುಂದೆ ಬಂದು ನಿಂದಿರ್ತಾರ. ಈಗ ಅದನ್ನು ನಾ ಇರೋ ಮನಿ ನನ್ನ ಗಂಡ ಕೊಟ್ಟಿರೋದು. ಹೊಲ ಮನಿ ಕೊಟ್ಟಾನ, ಅದೊಂದಿಷ್ಟು ಬಂಗಾರ. ಈಗ ನಾ ಎಲ್ಲ ಬಂಗಾರ ಎಲ್ಲ ಮಾರಿ ನಿಮ್ಮಿಬ್ರಿಗೆ ಹೆಂಗಾರ ಬೇಲಾಗತ್ತ. ನಿಮ್ಮಿಬ್ರಿಗೂ ಒಂದು 2 ಲಕ್ಷ 3 ಲಕ್ಷದಾಗ ಬೇಲ್ ಆಗ್ಬಿಡ್ತಾ. ಇವಂಗ ಬೇಲ್ ಆಗ್ಬೇಕಂದ್ರೆ ಭಾರಿ ಕಷ್ಟ. ಅಟೆಂಪ್ಟ್ ಟು ಮರ್ಡರ್ ಅಂತ, ಕೊಲೆ ಪ್ರಯತ್ನ ಮಾಡ್ಯಾನಂತ. ಅವ ಯಾರ ಅಜ್ಜನ್ನ ಮತ್ತ ಆತಗನು ಹೆದರಿಕೆ ಹಾಕಿ ಕಳ್ಸ್ಯಾನಲ್ಲ. ಅವ್ರ ಮನೆ ಕೆಲಸ ಮಾಡತ್ತನ್ನ ಆತಜ್ಜ, ಅತ್ತೊಂದನ್ನು ಬೆದರಿಕೆ ಕೇಸು ಹಾಕ್ಯಾರ. ಎಲ್ಲಿಂದ ತರಲ್ಲ? 1 2 ಕೇಸು. ಇವನ್ ಮ್ಯಾಗಿರೋ 4 5 ಕೇಸಿಗೆ ಎಲ್ಲಿಂದ ಬೇಲ್ ತರಲ್ಲ? ಹೇಳು. ಅಲ್ಲೇ ಮತ್ತೆ ಹೆಂಗೀಗ? ಈಗ ನೋಡವ, ನಾವಂತರೂ ವಯಸ್ಸಾಗಿರೋರು, ನಮ್ಮ ಮ್ಯಾಲೆ ಒಂದಿಟ್ಟು ಕರುಣೆ ತೋರು. ಈಗ ನಿನ್ನ ಗಂಡ ನಿನಗೊಂದು ಮನೆ ಕೊಟ್ಟಾನಲ್ಲ, ಅದನ್ನು ಒತ್ತಿ ಇಡು. ಎಲ್ಲರ ಒತ್ತಿ ಇಟ್ಟು ಅದನ್ನು ಯಾವ್ದಾರ ಬ್ಯಾಂಕ್ನಾಗ ಇಟ್ಟು ಅದ್ರ ಕಾಗದ ಪತ್ರ ಇಟ್ಟು ನಮ್ದೊಂದಿಟ್ಟು ಬೇಲ್ ಮಾಡಿಸ್ಕೊಡು. ಪುಣ್ಯ ಬರ್ತೀನಿ ನಿನಗೆ. ಯವ್ವ, ಕಾಗದ ಪತ್ರ ಎಲ್ಲ ಜಾಯಿಂಟ್ ಮಾಡ ನನ್ನ ಗಂಡ. ನಾನೇನು ಮಾಡೋಕ್ಕಾಗಲ್ಲ ಅದನ್ನು. ನಾನು ಈಗ ಅಲ್ಲಿಂದ ಬಂದು ಲಾಯರ್ ಹತ್ರನ ಹೋಗಿದ್ದೆ. ಲಾಯರ್ ಇನ್ನೇನು ಅವನು ಬರ್ತಾನ. ಈಗ ಅವನ ಹತ್ರ ಎಲ್ಲ ಕಾಗದ ಪತ್ರ ತೊಗೊಂಡು ಕೊಟ್ಟೆ. ಮನಿದು, ಹೊಲದ್ದು, ಬಂಗಾರ ಮಾರಿರೋದೊಂದ ಈಗಿರೋದು. ಆ ರೊಕ್ಕದಾಗ, ಬಂಗಾರ ಮಾರಿರೋ ರೊಕ್ಕದಾಗ ನಿನ್ನ ಅಪ್ಪಗ ಬೇಲಾಗತ್ತ, ಬಿಡಿಸ್ಕೊಂಡು ಹೋಗ್ತೀವಿ. ಕಾಳಿಗೆ ಬೇಲಾಗದ್ ಭಾರಿ ಕಷ್ಟ ಐತಿ. ನನ್ನ ಹತ್ರ ರೊಕ್ಕಿಲ್ಲ. ಏನ್ ಹೇಳಕತ್ತೀಯಕ್ಕ ನೀನು? ಮನಿ ಇದು ಹೊಲ್ದಾಗ ಹೆಂಗ ನಿನಗೆ ಹೆಂಗ ಅಧಿಕಾರ ಇಲ್ಲ? ಮಾವನ ಒಂದು 20 ಸರಿ ಹೇಳ್ಯಾನ, ಎಲ್ಲ ನಿಮ್ಮ ಅಕ್ಕನ ಹೆಸರಲ್ಲೇ ಮಾಡೀನಿ. ಮನಿನ ಹೊಲನ ಮಾಡಿಟ್ಬಿಟ್ಟಿನಿ ಆಕಿಗೆ ಹೆಸರಲ್ಲೇ, ನನ್ನ ಮಕ್ಕಳ ಹೆಸರಲ್ಲೇ ಬೇರೆ ಮಾಡೀನಿ. ಏನು ಬರಬಾರ್ದು, ಕೋರ್ಟಿಂದನೂ ಏನು ತಕರಾರು ಬರಬಾರ್ದು, ಹಂಗೆ ಮಾಡೀನಿ ಅಂತನಾ? ಅದು ಹೆಂಗೀಗ ಜಾಯಿಂಟ್ ಮಾಡಿದತ್ತ? ನಾನು ಹಂಗ ಅನ್ಕೊಂಡ ಹೋದ್ನಪ್ಪ ಲಾಯರ್ ಹತ್ರ. ಅಲ್ಲಿ ಹೋಗಿ ತೋರಿಸಿದ್ಮೇಲೆ ಗೊತ್ತಾಗಿದ್ದು ವಂಶಾವಳಿ ಪ್ರಕಾರ ಈಗ ನನ್ನ ಗಂಡಂದ ತಂದಿಂದ ಬಂದಿರೋದು. ಈಗ ನನ್ನ ಗಂಡಂದ ಆಸ್ತಿ ಇರ್ಬೇಕು. ನನ್ನ ಗಂಡಂದ ನಾನು ವಂಶಾವಳಿಯಾಗಿ ತೋರಿಸ್ಬೇಕಲ್ಲಿ. ತೋರಿಸಿ ಅವ್ರು ಒಪ್ಪಿಗೆ ತಗೊಂಡ್ರೆ ಮಾತ್ರ ನಾನು ಹೊಲ ಮಾರಕ್ ಸಾಧ್ಯ. ಇಲ್ಲ ಅಂತ ಇಲ್ಲ. ಇನ್ನು ಡೈವರ್ಸು ಆಗಿಲ್ಲ, ಏನೂ ಆಗಿಲ್ಲ ಅಂತ ಪೂರ ನನ್ನ ಹೆಸರಲ್ಲಿ ಬರೆದು ಕೊಟ್ಟಿಲ್ಲ. ಡೈವರ್ಸ್ ಆದ ಮ್ಯಾಗ ನನ್ನ ಹೆಸರಲ್ಲಿ ಪೂರ ಆತ್ನ ಮಾಡಿ ಸೈನ್ ಮಾಡಿ ಕೊಟ್ರೆ ನನ್ನ ಹೆಸರಲ್ಲೇ ಬರುತ್ತೆ. ಇಲ್ಲಂದ್ರೆ ಇಲ್ಲ. ಈಗ ಬಂಗಾರ ಮಾರಿನಿ. ಈಗ ಅವ್ವಗ ಅಪ್ಪಗ ಬೇಲ್ ಮಾಡ್ತೀನಿ. ನಿನಗ ಅದ ಈಗ ಅವು ಹೇಳ್ದಂಗ ಎಲ್ಲರ ಹೋಗಿ ಬ್ಯಾಂಕ್ನಾಗ ಪ್ಲಡ್ಜ್ ಮಾಡಕ್ಕೆ ಅಲ್ಲೂ ಹೋದೆ. ಅಲ್ಲೂ ಏನೂ ಆಗಲಿಲ್ಲ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಯಾವುದು ನನ್ನ ಹೆಸರಲ್ಲೇ ಇಲ್ಲ, ಎಲ್ಲ ನಿಮ್ಮ ಮಾವನ ಹೆಸರಲ್ಲೇ ಐತಿ. ಯಾರೂ ಲೋನ್ ಕೊಡೋದಿಲ್ಲ. ಈಗ ಹೆಂಗಾರ ಮಾಡಿ ಏನಾರ ಮಾಡಿ ಒಂದು ಲಾಯರಿಗೆ ಹೇಳಿನಿ. ಈಗ ನೀವು ಕಮಿಷನ್ ತಗೋಂತ್ರಂತ ಈ ಕೇಸ್ ಮುಗಿದ್ಮ್ಯಾಗ ನನಗೆ ಹೆಂಗಾರ ಮಾಡಿ ಕೊನೆಗೆ ಮನಿನ ಎಲ್ಲರ ಒತ್ತಿ ಇಡಿಸಿ ಒಂದು ಅವ್ರಿಗೆ ಕೈ ಕಾಲು ಬಿದ್ದು ಬಂದಿನಿ. ಈಗ ಬರ್ತಾನೀಗ ಅವನು ಲಾಯರು. ಬರ್ತಾನಲ್ರಿ ಅಕ್ಕರ, ಬಂದೇ ಬಿಟ್ಟು ನೋಡ್ರಿ ಲಾಯರ್ ಸಾಹೇಬ್ರ. ಈಗ ನನ್ನ ಮ್ಯಾಗ ಏನ 4-5 ಕೇಸ್ ಅದಾವ ಅಂತಾರಲ್ರಿ. ಹೆಂಗಾರ ಏನಾರ ಮಾಡಿ ದಯಮಾಡಿ
ನನಗೆ ಬೇಲ್ ಸಿಗಂಗೆ ಮಾಡ್ರಿ. ನೀವು ಎಷ್ಟು ಕೇಳ್ತೀರಿ ಅಷ್ಟು ರೊಕ್ಕ ನಾ ಹೊರಗೆ ಬಂದ್ಮೇಲೆ ನಿಮಗೆ ಕೊಡ್ತೀನಿ. ದಯಮಾಡಿರಿ. ನೋಡಪ್ಪ, ನಿನಗೆ ಬೇಲ್ ಸಿಗಬೇಕು ಅಂದ್ರೆ ನಾ ರೊಕ್ಕ ಕಟ್ಬೇಕಲ್ಲಿ ಕೋಟಿಗೆ. ರೊಕ್ಕ ಕಟ್ಟಬೇಕು ಅಂದ್ರೆ ನನ್ನ ಹತ್ರ ರೊಕ್ಕ ಇರ್ಬೇಕಾ? ಈಗ ನಿಮ್ಮ ತಂಗಿಯಾರ ಅಕ್ಕಾರ ಅವರು ನನಗೆ ಈಗ ಏನದು ಬಂಗಾರ ಮಾಡಿ ರೊಕ್ಕ ತಂದು ಕೊಟ್ಟಾರ. ನಾನು ಆ ರೊಕ್ಕದಾಗ ನಿಮ್ಮ ಅವ್ವಾರನ್ನ ನಿಮ್ಮ ಅಪ್ಪಾರನ್ನ ಬಿಡಿಸ್ಬಲ್ಲೆ. ಈಗ ಮತ್ತೆ ಮಿಕ್ಕಿದ್ದು ನೀನು ಬಿಡ್ಸಕ ರೊಕ್ಕ ಬೇಕೋ ಯಾವ್ದಾರ ಸೊಸೈಟಿಯಾಗ ಸಾಲ ಕೊಡಿಸ್ತೀನಿ ಅಂತ ಹೇಳೀನಿ. ನೋಡೋಣ ಏನಾಗತ್ತ ನೋಡಿ ಏನಾರ ವ್ಯವಸ್ಥೆ ಮಾಡ್ತೀನಂತ. ಆಮೇಲೆ ನೋಡ್ರಮ್ಮ, ನಾನು ನಿಮಗೆ ಈಗೇನು ಹೇಳಿನಲ್ಲ, ಈಗ ನಿಮ್ಮ ಗಂಡ ನಿಮ್ಗೆ ಡೈವರ್ಸ್ ಕೊಡ್ತೀನಿ ಅಂತಾನ ನೀವು ಅದಕ್ಕೆ ಒಪ್ಕೋಬೇಡ್ರಿ. ಡೈವರ್ಸ್ ಕೇಸ್ ಹಾಕನ ಈಗ ನಿಮ್ಮ ಗಂಡನ ಮೇಲೆ. ಡೈವರ್ಸ್ ಕೇಸ್ ಹಾಕಿದ್ಮೇಲೆ ಜಕ್ಕಸ್ತ ನಿನ್ನ ಗಂಡನ ಬರ್ತಾನಮ್ಮ, ನಿನ್ನ ಹತ್ರ ಬಂದು ಕೇಳ್ತಾನ, ಕಾಂಪ್ರಮೈಸಿಗೆ ಬರ್ತಾನ. ಅವಾಗ ಮಾತಾಡಿ ಒಂದಿಷ್ಟು ರೊಕ್ಕ ಏನಾರ ಮಾಡಿ ಹೆಂಗಾರ ಮಾಡಿ ನಿಮ್ಮ ತಮ್ಮನ್ನ ಬಿಡಿಸೋ ಪ್ರಯತ್ನ ನಾವು ಮಾಡೋಣ ಅಂತ. ಇದು ಒಂದ ದಾರಿ ಇರೋದು ನಮಗೂ. ಸರ್, ನಾನು ನಿಜ ಹೇಳಕತ್ತೀನಿ ಸರ. ನೀವೇನಾರ ಆ ಮನಿನ ಪೂರ ಮಾರಿಸಿ ಕೊಟ್ರಿ ಅಂದ್ರೆ ಅದು ಎಷ್ಟು ಬರುತ್ತಲ್ರಿ, ಅದ್ರಾಗ 25% ನಿಮ್ಗೆ ನಾ ಕೊಡ್ತೀನಿ ರೀ. ನೀವು 25 ಲಕ್ಷಕ್ಕೆ ಮಾರಿದ್ರಿ, ಅದ್ರಾಗ 25% ನಿಮ್ದ ನೋಡ್ರಿ ಸರ. ಆಯ್ತನಮ್ಮ, 5 ನಿಮಿಷದ ಮೇಲೆ ಆಯ್ತು. ಮತ್ತೆ ಲಾಯರ್ ಒಂದು 5 ನಿಮಿಷ ಅಂತ ಕೇಳ್ಕೊಂಡು ಬಂದ್ರು. ಏನು ನೀವು ಗಂಟೆ ಮಾತಾಡ್ಕೊಂಡು ನಿಂತ್ಕೊಟ್ಟಿರಲ್ಲ? ಬನ್ನಿ ಸಾಕು. ಲಾಯರ್ ಸಾರ ಬರ್ರಿ, ಕೋರ್ಟ್ನಾಗ ನೀವು ಮಾತಾಡ ಬಂದ್ರಿ ಅಂತ. ನಿಮ್ಮ ಕ್ಲೈಂಟ್ ಹೆಂಗೂ ಹೊರಗೆ ಇರ್ತಾರ, ನೀವೇನು ಜೈಲಾಗಿರೋ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಬರ್ರಿ. ಗೌರಿ, ಯವ್ವ ಗೌರಿ, ಈಗಿನ ಕರ್ಕೊಂಬಾರವಾ, ಜಾನುನ ಜೊತಿನ ಕರ್ಕೊಂಡು ಬಾ ಇಲ್ಲಿ ಒಂದು ನಿಮಿಷ ತಾಯಿ. ಮಾವರ, ಈಗೇನ್ರ ಊಟ ಮಾಡ್ತೀರೇನ್ರಿ? ಜ್ಯೂಸ್ ಏನ್ರ ತಂದ್ಕೊಳ್ಳೇನ್ರಿ ನಿಮಗ? ಏ ಜ್ಯೂಸ್ ಏನು ಬೇಡ, ಒಂದು ನಿಮಿಷ ಕುತ್ಕೋ ಇಲ್ಲಿ, ಎಲ್ರನ್ನೂ ಕರ್ಕೊಂಬ ಹೋಗು. ಎಲ್ರನ್ನೂ ಕರ್ಕೊಂಬರ್ಲ್ರಿ? ಈಗ ನನಗೆ ಉಣ್ಣಕ ತಿನ್ನಕ ಏನು ಬೇಡ, ಅಷ್ಟು ಈಗ ಕರಿಬೇಡ್ತಾರಿ. ಜ್ಯೋತಿನಷ್ಟು ನಾ ಕರೆಯಕತ್ತೀನಿ ಅಂತ ಕಳಿಸು. ನೀನು ರೆಡಿ ಮಾಡು ಉಣ್ಣಕ್ಕೆ. ಎಲ್ಲರೂ ಉಂಡ ಮ್ಯಾಗನ ನಾ ಎಲ್ಲರ ಹತ್ರ ಏನೋ ಮಾತಾಡ್ಬೇಕು. ಈಗ ಸದ್ಯಕ್ಕೆ ಜ್ಯೋತಿನ ಕಳಿಸ್ಲಿ ಹೇಳ್ತೀನಿ. ಆದ್ರಿ ಮಾವ್ರ, ಕಳಿಸ್ತೀನಿ. ಅಂಕಲ್, ಕರೆಯಾಕೆ ಕಳಿಸಿದ್ರಿ ನನ್ನ? ಅದಪ್ಪ, ಸ್ವಲ್ಪ ನಿನ್ನ ಜೊತೆಗೆ ಮಾತಾಡ್ಬೇಕಿತ್ತ. ಕುತ್ಕೋ ಒಂದು ನಿಮಿಷ, ನಿನ್ನ ಜೊತೆನೂ ಬರಕ್ಕೆ ಹೇಳಿನಿ, ಕುತ್ಕೋ. ಮತ್ತೆ ಅಂಕಲ್, ಈಗ ತಲೆನೋವು ಕಮ್ಮಿ ಆಗೈತೇನ್ರಿ? ಇನ್ನು ನೋವೇನು ಐತೇನ್ರಿ? ಇಲ್ಲಪ್ಪ, ಈಗೇನು ತಲೆನೋವೇನಿಲ್ಲ, ಆದ್ರೆ ಮನಸ್ಸಿಗೆ ಕಿರಿಕಿರಿ ಭಾಳ ಐತಿ. ಈಗ ಕಿರಿಕಿರಿಯಿಂದ ತಪ್ಪಿಸ್ಕೋಬೇಕನ್ನ ಕಾರಣಕ್ಕನ ಈಗ ನಿನ್ನ ಕರೆ ಕಳಿಸೀನಿ. ಒಂದು ನಿಮಿಷ, ಜ್ಯೋತಿನೂ ಬರಲಿ ತಡಿ. ಅಪ್ಪ, ಬಾರವ ಇಲ್ಲಿ ಕುತ್ಕೋ ಒಂದು ನಿಮಿಷ. ಗಂಗಾ, ರಾಘುನು ಬಂದಾನ, ಎಲ್ರಿಗೂ ಊಟಕ್ಕೆ ರೆಡಿ ಮಾಡಿಬಿಡ್ರಿ. ಎಲ್ಲರೂ ಇವತ್ತು ಒಟ್ಟಿಗೆ ಕುತ್ಕೊಂಡ ಊಟ ಮಾಡೋಣ. ಜ್ಯೋತಿ, ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟು ಕಾಳಜಿ ನಿಮ್ಗೆ? ಯಾಕೆ ಹಂಗೆ ಹೋಗ್ಯಾರ್ತಿ? ಅಪ್ಪ, ಅದು ಅವರು ಸಾರಿ, ನಾನು ಹಂಗೆ ನಾರ್ಮಲಾಗಿ ಕೇಳಂಗೆ ಕೇಳಿದ್ನಪ್ಪ ಜ್ಯೋತಿ. ನೀವ್ಯಾಕೆ ಅಷ್ಟಕ್ಕೊಂದು ಎಕ್ಸೈಟ್ ಆಗ್ತೀರಿ? ಆರಾಮದಿರೇ ಇಲ್ಲ ಅಂತ ಕೇಳಿದೆ. ಅದು ನಾರ್ಮಲ್ ಎಲ್ಲರೂ ಕೇಳ್ತಾರಲ್ಲ. ಆಯಿತು, ಸಾರಿ. ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮಾಗದ್ದೀರಾ? ನೋಡಪ್ಪ, ಈಗ ನಾನು ನಿನ್ನ ಕರೆಸಿದ ಉದ್ದೇಶ ಏನಂದ್ರೆ, ನಾನು ಈಗ ಈ ಕಾರ್ತಿಕ್ ಮಾಸ ಮುಗಿಯೋದ್ರಾಗನ ನಿಂದು ಮತ್ತು ಜ್ಯೋತಿದು, ಜಾನಂದು ಕಿರಣಂದು ಮತ್ತು ಗೌರಿದು ವಿನಯಿಂದು ಮದುವೆ ಮಾಡಬೇಕು, 3 ಜೋಡಿದು ಅಂತ ಅನ್ಕೊಂಡೀನಿ. ನನಗೆ ಒಂದ ಛತ್ರದಾಗನ ಮೂರು ಮದುವೆ ಮಾಡೋದು ಬೇಡ ಅಂತ ಅನ್ಸಕತ್ತೈತಿ. ಆಮೇಲೆ ಎಲ್ಲ ಸಿಂಪಲಾಗಿ ಮದುವೆ ಮಾಡ್ತೀನಿ. ಈ ಫಸ್ಟು ನಿಮ್ಮದು ಮತ್ತು ಜ್ಯೋತಿದು ಮದುವೆ ಮಾಡಬೇಕು ಅಂತ ನಾ ಡಿಸೈಡ್ ಮಾಡೀನಿ. ಆಮೇಲೆ ಬೇಕಾದ್ರೆ ಅವರು ಇಬ್ಬರದು ಜೋಡಿನ ಒಂದ ಛತ್ರದಾಗ ಮಾಡಿ ಗ್ರ್ಯಾಂಡಾಗಿ ಮಾಡಿ ಮುಗಿಸ್ಬೇಕಂತ ಮಾಡೀನಿ. ನೋಡು, ಬೇಜಾರಾಗ್ಬೇಡ. ಯಾಕಂದ್ರೆ ನಾನು ಯಾಕೆ ಜ್ಯೋತಿದು ಮದುವೆ ಗ್ರ್ಯಾಂಡಾಗಿ ಮಾಡಲ್ಲ ಅನ್ನೋದು ರೀಸನ್ ನಿನಗೂ ಗೊತ್ತೈತಿ, ಜ್ಯೋತಿಗೂ ಗೊತ್ತೈತಿ. ಯಾಕಂದ್ರೆ ಜ್ಯೋತಿಗೆ ಗ್ರ್ಯಾಂಡಾಗಿ ಮದುವೆ ಆಗೋದು ಇಷ್ಟ ಇಲ್ಲ. ಅದಕ್ಕೆ ಸಪ್ರೇಟ್ ನಿಮ್ಮಿಬ್ರದ್ದು ಫಸ್ಟ್ ಮದುವೆ ಮಾಡಿಬಿಡ್ತೀವಿ. ಈಗ ಇಷ್ಟಂತೂ ನಾ ಡಿಸೈಡ್ ಮಾಡೀನಿ. ನಿನ್ನ ಒಂದು ಮಾತು ಕೇಳ್ದಂಗ ನಾನು ಇದೇ ತಿಂಗಳ ನಿಮ್ಮ ಮದ್ವೆ ಮಾಡಿ ಮುಗಿಸ್ಬೇಕು ಅಂತ ನಾನು ಡಿಸೈಡ್ ಆಗ್ಬಿಟ್ಟೀನಿ. ಈಗ ನೀನೇನು ಹೇಳ್ತಿದ್ದಿ ಹೇಳು. ಅಂಕಲ್, ಸಾರಿ, ನಾನು ಈ ತಿಂಗಳ ನಿಜವಾಗ್ಲೂ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ಪೂರ 100% ನನಗೆ ಬೇಕಾಗಿಲ್ಲ ಜ್ಯೋತಿಯವ್ರ ಒಪ್ಪಿಗೆ. ನಂಗೆ 1000% ಜ್ಯೋತಿಯವ್ರ ಒಪ್ಪಿಗೆ ಬೇಕು. ನಂಗೆ ಜ್ಯೋತಿಯವ್ರು ನರಳುಕೊಂಡು ಮನಸ್ಸಿಗೆ ಕಷ್ಟ ಮಾಡಿಕೊಂಡು ಇರೋದು ನಾನು ನೋಡೋಕ್ಕಾಗಲ್ಲ. ನಾನು ಅವ್ರನ್ನ ಮನಸಾರೆ ಪ್ರೀತಿ ಮಾಡೀನಿ. ಅವ್ರ ಖುಷಿವನ್ನ ನಾನು ನೋಡೋಕೆ ಇಷ್ಟಪಡ್ತೀನಿ. ಅವರು ನನ್ನನ್ನು ಮದುವೆ ಆಗದೆ ಅವ್ರು ಖುಷಿಯಾಗಿರ್ತಾರಂದ್ರೆ ಅವ್ರು ಖುಷಿಯಾಗಿರಲಿ ಅಂಕಲ್, ನೀವು ಬಲವಂತ ಮಾಡಬೇಡಿ. ಈಗ ನಾ ಯಾಕೆ ಈ ತಿಂಗಳು ಮದುವೆ ಆಗೋಕ್ಕೆ ಒಲ್ಲೆ ಅಂತಂದ್ರೆ ಹೇಳ್ತೀನಿ ಕೇಳಿ. ನನಗಂಕರು ಯಾವುದೇ ಪ್ರಾಬ್ಲಮ್ಮು ಇಲ್ಲ. ನಾನು ಆರಾಮಾಗಿ ಜ್ಯೋತಿಯವ್ರ ಮದುವೆ ಆಗೋಕ್ಕೆ ಯಾವಾಗ ಬೇಕಾದ್ರೂ ರೆಡಿ ಇದ್ದೀನಿ. ಆದ್ರೆ ಅದಕ್ಕೆ ಮುಂಚೆ ಜ್ಯೋತಿಯವರು
ಅವ್ರು ಪೂರ 1000% ನನ್ನ ಮದುವೆ ಆಗೋಕೆ ಒಪ್ಪಬೇಕು. ಅದಲ್ದ ಜ್ಯೋತಿಗೆ ಮತ್ತು ಇನ್ನು ಕಾಳಿಯವ್ರಿಗೆ ಡೈವರ್ಸ್ ಆಗಿಲ್ಲ. ಡೈವರ್ಸ್ದು ಕಾಪಿ ಬರೋವರೆಗೂ, ಅಂದರೆ ಅದು ಆರ್ಡರ್ ಕಾಪಿ ಬರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಲಾಯರ್ ಪ್ರಾಕ್ಟೀಸ್ ಮಾಡೋ ವ್ಯಕ್ತಿಯಾಗಿ ನಾನಂತರೂ ಯಾವುದೇ ಕಾರಣಕ್ಕೂ ಡೈವರ್ಸ್ ಕಾಪಿ ಆರ್ಡರ್ ಕಾಪಿ ಬರೋಕ್ಕಿಂತ ಮುಂಚೆ ನಾನು ಮದುವೆ ಆಗಲ್ಲ. ನೀವು ಈ ಇದರಲ್ಲೇನೆ, ಅಂದ್ರೆ ಈಗ ನೀವು ಕಾರ್ತಿಕ್ ಮಾಸದಲ್ಲ ಮದುವೆ ಮಾಡ್ಬೇಕಂತದಿರಲ್ಲ, ನೀವು ನಂದು ಜ್ಯೋತಿದು ಬಿಟ್ಬಿಡಿ, ಜ್ಯೋತಿಯವ್ರಿಗೂ ಟೈಮ್ ಕೊಡಿ. ಅವ್ರು ಪೂರ ಮನಸಾರೆ ಒಪ್ಕೊಂಡ್ಮೇಲೆ ನಂದು ಜ್ಯೋತಿದು ಮದುವೆ ಮತ್ತು ಡೈವರ್ಸ್ ಆದಮೇಲೆ ಈ ಮಂತಲ್ಲಿ ನೀವು ಕಿರಣ ಮತ್ತು ಗೌರಿ, ವಿನಯ್ ಮತ್ತು ಜಾನುದು ಮದುವೆ ಮಾಡಿಬಿಡಿ. ಓ ಅಲ್ಲಪ್ಪ, ನಾವಿದನ್ನ ಅದ ಕಾರಣಕ್ಕ ನಾನು ಗುಟ್ಟಾಗಿ ನಿಂದು ಜ್ಯೋತಿದು ಮದುವೆ ಮಾಡಿ ಮುಗಿಸೋಣ ಅನ್ಕೊಂಡಿದ್ದು. ಹಾಂ ಅಂಕಲ್, ನಂಗೆ ಗೊತ್ತಾಯಿತು. ನೀವು ಇದೇ ರೀಸನ್ಗೆನ ನಂದು ಮತ್ತು ಜ್ಯೋತಿ ಮದುವೆ ಗ್ರ್ಯಾಂಡಾಗಿ ಮಾಡಲ್ಲ ಅಂತ ಹೇಳಿರಿ ಅಂತ ನಂಗೆ ಗೊತ್ತಾಯಿತು. ಆದ್ರೆ ನಾನೊಬ್ಬ ಲಾಯರ್ ಆಗಿ ನಾನು ಇದಕ್ಕೆ ಒಪ್ಪಲ್ಲ ಅಂಕಲ್. ಆಮೇಲೆ ಏನು ಗೊತ್ತನ್ರಿ, ಈಗ ಯಾರ ಬೇರೆದಾರು ಹೋಗಿ ನಮ್ಗೆ ಆಗದೇ ಇರೋರು ಯಾರೋ ಹೇಳಬೇಕು ಕಾಳಿಗೆ, ಅವ ಮತ್ತೆ ಲೀಗಲ್ ಆಗಿ ಕೇಸ್ ಆಗ್ಬೋದು ನನ್ನ ಮೇಲೆ ಮತ್ತು ಜ್ಯೋತಿ ಮೇಲೆ. ಇವೆಲ್ಲ ಯಾಕೆ ಬೇಕು? ಆಮೇಲೆ ನನಗನ್ಸೋ ಪ್ರಕಾರ ಜ್ಯೋತಿಯವರು ಪೂರ ಮನಸ್ಸಿಂದ ನನ್ನನ್ನು ಮದುವೆ ಆಗಕ್ಕೆ ಒಪ್ಕೊಂಡಿಲ್ಲ ಅಂತಲೇ ನನಗೆ ಅನ್ಸಕತ್ತೈತಿ. ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡೋಣ, ಅಷ್ಟರೊಳಗೆ ಅವರು ಒಪ್ಕೋಬೋದಲ್ಲ, ಆ ರೀಸನ್ಗೆ. ಹಂಗಂತೀಯಪ್ಪ? ಆತಪ್ಪ, ನೀನು ಅರ್ಮನ್ಸ್ ಮಾಡ್ಕೋಬೇಡ. ಜ್ಯೋತಿ ನಿನ್ನ ಮದುವೆ ಆಗಕ್ಕೆ 1000% ಅಲ್ಲ 2000% ಒಪ್ಕೊಂಡಾಳ. ನೀ ಅದ್ರ ಬಗ್ಗೆ ಕಾಳಜಿ ಬಿಟ್ಬಿಡು. ನೀನು ನನ್ನ ಮಗಳನ್ನ ಚೆನ್ನಾಗಿ ಹೆಂಗೆ ನೋಡ್ಕೋಬೇಕು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಆಯಿತು, ನಡ್ರಿ ಊಟ ಮಾಡೋಣ. ಜ್ಯೋತಿ, ರಾಗುನ್ ಕರ್ಕೊಂಡು ಹೋಗು ಊಟಕ್ಕೆ. ಹಾಂ ಅಪ್ಪ, ಕರ್ಕೊಂಡು ಹೋಗ್ತೀನಿ. ಹಾಂ, ಹಂಗ ಅವರು 4 ಮಂದಿನೂ ಕಳಿಸು. ಆಯ್ತಪ್ಪ. ಅಪ್ಪ, ಏನೋ ಹೇಳಿ ಕಳಿಸಿದ್ರಿ ಅಂದ್ಲು ಜ್ಯೋತಿ. ಅದು ಏನಂದ್ರ, ನೀವಿಬ್ರು ಅಣ್ಣ ತಂಗಿ ಈ ಕಡೆಗೆ, ನೀವಿಬ್ರು ಅಣ್ಣ ತಂಗಿ ಈ ಕಡೆ ನಿಂತಿರೇನ? ಹಿಂಗೆ ನಿಂದ್ರಬೇಡ್ರಿ. ಜಾನು, ನೀಚೆ ಕಡೆ ಕಿರಣನ್ ಕಡೆ ಬಾ. ಗೌರಿ, ನೀಚೆ ಕಡೆ ಬಾರವ. ವಿನಯನ್ ಕಡೆ ಬಾ. ಅಪ್ಪ ಬೇಡಪ್ಪ, ನಾ ಇಲ್ಲೇ ನಿಂತ್ಕೋತೀನಿ. ಬಾರವ ಈ ಕಡೆಗೆ, ನಾ ಹೇಳೋದು ಕೇಳು ಮಗಳ. ಇದು ಈಗ ಮಸ್ತ್ ಜೋಡಿ, ನೋಡೋಕ್ಕೂ ಚಂದ ಐತೆ ನೋಡು. ನೋಡ್ರಪ್ಪ, ನಿಮ್ಮನ್ನ 4 ಮಂದಿನೂ ಕೇಳ್ದಂಗ ನಾನು ಒಂದು ನಿರ್ಧಾರ ಮಾಡೀನಿ. ಅದೇನಂದ್ರ, ಈ ತಿಂಗಳು ನಿಮ್ಮ 4 ಮಂದಿದು ಮದ್ವಿನ ಸಿಂಪಲ್ ಆಗಿ ಮಾಡಿ ಮುಗಿಸ್ಬೇಕು ಅಂತ ನಾನು ನಿರ್ಧಾರ ಮಾಡೀನಿ. ನೀವೆಲ್ಲ ಏನಂತೀರಿ 4 ಮಂದಿ? ಈಗ ಓಪನ್ ಆಗಿ ಹೇಳ್ರಿ. ಯಾರ್ಯಾರ ಏನಾರ ಪ್ರಾಬ್ಲಮ್ ಐತಂದ್ರ, ನಿಮ್ಮ ಮನಸ್ಸೊಳಗೆ ಏನಾರ ಗೊಂದಲ ಇತ್ತಂದ್ರ ಈಗ ಇಲ್ಲೇ ಓಪನ್ ಆಗಿ ಹೇಳ್ರಿ. ನಾನಂತರೂ ಈಗ ನಿಮ್ಮ 4 ಜೋಡಿ ಮದುವೆ ಮಾಡೋದು ಖಂಡಿತ. ಅಪ್ಪ, ನಂಗೆ ಗೌರಿನ ಮದುವೆ ಆಗಕ್ಕೆ ಏನೂ ಪ್ರಾಬ್ಲಮ್ ಇಲ್ಲಪ್ಪ, ನಾನು ಮದುವೆ ಆಗ್ತೀನಿ. ಆದ್ರೆ ನನ್ಗೆ ಏನು ಅನ್ಸುತ್ತಂದ್ರೆ, ಫಸ್ಟು ಜ್ಯೋತಿ ಮತ್ತು ರಾಗುನ್ ಮದುವೆ ಆದಮೇಲೆ ನಾ ಮದುವೆ ಆಗ್ಬೇಕಂತ ಅನ್ಕೊಂಡಿನಪ್ಪ. ಹ್ಞೂ ಅಪ್ಪ, ನಾನು ಮೊದಲು ಜೊತೆಕಿಂದ ಮದುವೆ ಆಗಿಬಿಡ್ಲಿ, ಆಮೇಲೆ ನಾ ಮದುವೆ ಆಗ್ತೀನಪ್ಪ. ಫಸ್ಟು ಆಕಿದು ರಾಗುದು ಮಾಡಿಬಿಡ್ರಿ. ನಂಗೆ ಗೊತ್ತರಪ್ಪ, ನೀವು ಇಬ್ರು ಅದನ್ನ ಹೇಳ್ತೀರಂತ ನಂಗೆ ಗೊತ್ತಿತ್ತು. ಅದಕ್ಕೆ ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ರಾಘವೇಂದ್ರ ಏನು ಹೇಳಕತ್ತಾನಂದ್ರ, ಈಗ ಡೈವರ್ಸ್ ಆಗದೆ ನಾನು ಜ್ಯೋತಿನ ಮದುವೆ ಆಗೋದು ಕಾನೂನು ಪ್ರಕಾರ ತಪ್ಪಾಗತ್ತ. ನಾನು ಲಾಯರ್ ಆಗಿ ನಾನು ಕಾನೂನು ಉಲ್ಲಂಘನೆ ಮಾಡಕ್ಕೆ ತಯಾರಿಲ್ಲ. ಹಾಗಾಗಿ ಫಸ್ಟು ಅವ್ರು 4 ಜೋಡಿ 2 ಜೋಡಿ ಮದುವೆ ಮಾಡಿಬಿಡ್ರಿ, ಆಮೇಲೆ ಬೇಕಾದ್ರೆ ನಾವು ಮದುವೆ ಆಗ್ತೀವಿ ಆರಾಮಾಗಿ ಅಂತ ಹೇಳಿದ. ಮತ್ತು ಅವ ಹೇಳೋದು ಕರೆಕ್ಟ್ ಐತಿ. ಈಗ ನಮ್ಮ ಮನಸ್ಥಿತಿಗಳು ಇಷ್ಟು ಕೆಟ್ಟೋಗ್ಯವಂದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಅಟ್ಲೀಸ್ಟ್ ಈ ಮದುವೆನ ಸಂಭ್ರಮ ನಮ್ಮ ಮನ್ಯಾಗ ಬಂತು ಅಂದ್ರೆ ಒಂದಿಷ್ಟು ಮನಸ್ಸು ಹಗುರಕ್ಕವು ಅನ್ನೋ ನಮ್ಮ ಭಾವನೆ. ಹಾಗಾಗಿ ನಾನಂತರೂ ಡಿಸೈಡ್ ಮಾಡೀನಿ, ಆರ್ಡ್ರ್ ಮಾಡ್ತೀನಿ 4 ಮಂದಿಗೂ ಈ ತಿಂಗಳು ನಿಮ್ಮ 4 ಮಂದಿ ಮದ್ವಿ. ಏನಂತೀರಿ? ಅದು ಇಲ್ಲ, ಇದು ಇಲ್ಲೇ ಒಂದು ಖುಷಿ ಇದು ಸಂಭ್ರಮ ಆಚರಣೆ ನಮ್ಮ ಮನೆಗೂ ಆಗಲಿ. ಬರೀ ಇವಾಗೋಳ ಆಗ್ಯಾವು, ಅದಕ್ಲೆ ಹ್ಞೂ ಅನ್ಲಿ ವಿನ್ಯಾ, ಹ್ಞೂ ಅನ್ನು. ಆಗ್ಲಪ್ಪ, ನಿನ್ನಿಷ್ಟನ ನಮ್ಮ ಇಷ್ಟ. ನಮ್ಮ 4 ಮಂದಿಗೂ ಯಾವುದೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಮದುವೆ ಮಾಡ್ರಿ. ಈ ತಿಂಗಳಾದರೂ ಮಾಡ್ರಿ, ಮುಂದಿನ ತಿಂಗಳಾದರೂ ಮಾಡ್ರಿ, ನಮಗೇನು ತೊಂದರೆ ಇಲ್ಲ. ಹಬ್ಬ, ಒಂದು ದೊಡ್ಡದೊಂದು ಭಾರ ತಲೆ ಮೇಲಿಂದ ಇಳಿತು. ಈಗ ನಮ್ಮ ಗುಂಡಣ್ಣ ಹೋಗ್ಯಾನಲ್ಲ, ಒಳ್ಳೆ ಮುಹೂರ್ತ ನೋಡಿ ಇಬ್ರು ಗಂಡ ಹೆಂಡತಿ ವಾಪಸ್ ಬರ್ತಾರಂತ. ಅವ್ರು ಯಾವತ್ತು ಹೇಳ್ತಾರ ಅವತ್ತು ನಿಮ್ಮ ಮದ್ವಿ ಮುಗಿತಾ? ಖುಷಿ ಆಯ್ತಾ 4 ಮಂದಿಗೂ? ಹೋಗ್ರಿ, ಒಟ್ಟಿಗೆ ಎಲ್ರಿಗೂ ಪ್ಲೇಟ್ ಹಚ್ಚ್ರಿ, ಊಟ ಮಾಡೋಣ ಅಷ್ಟ್ರು. ಹೋರಿ.